ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 123ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 1-3 123. ಇದು ಈ ಒಂದು ಕೀರ್ತನೆಗೆ ಸಂಬಂಧಪಟ್ಟಂಥ ವಾಕ್ಯ. ನೆಹಮ್ಯನ ಗ್ರಂಥ 4ನೇ ಅಧ್ಯಾಯ 1-6 ವಚನಗಳು ಎಂಬುದಾಗಿ ಬರೆಯಲಾಗಿದೆ ಈ ಕೀರ್ತನೆಯ ಮೇಲ್ಭಾಗದಲ್ಲಿ. ಸರಿ, ಅದನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿ ನಾವು ನೋಡುವುದಾದರೆ, ನೆಹಮ್ಯನು ಈ ಪೌಳಿ ಗೋಡೆಯನ್ನು, ಯೆರೂಸಲೇಮಿನ ಗೋಡೆಯನ್ನು ಕಟ್ಟುವಂಥದ್ರ ಕುರಿತಾಗಿ ನಾವು ನೋಡ್ತಿದ್ದೇವೆ. ಮತ್ತು ಈ ನೆಹಮೀಯ ಅಂತ ಹೇಳಿದರೆ ಯೆಹೋವನ ಆಧರಣೆ ಅಂತ ಹೇಳ್ಬಿಟ್ಟು. ಹೌದು, ದೇವರ ಒಂದು ಆಧರಣೆಯನ್ನು ಹೊಂದಿದವನಾಗಿ ದೇವಜನರಿಗೆ ಒಂದು ಗೋಡೆಯ ಕೆಲಸ ಅದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂತೇಳಿದ್ರೆ ಅದು ಇಡೀ ಆ ಒಂದು ಪಟ್ಟಣದ ಸುತ್ತಲೂ ಕಟ್ಟಬೇಕಾದಂಥ ಒಂದು ಕೆಲಸ. ಇಡೀ ದೇಶದವರೇ ಎಲ್ಲರೂ ಸೇರಿಕೊಂಡು ಆ ಗೋಡೆಯನ್ನು ಕಟ್ಟಿ 52 ದಿನಗಳಲ್ಲಿ ಆ ಗೋಡೆಯನ್ನು, ಪೌಳಿ ಗೋಡೆಯನ್ನು ಮುಗಿಸಿದರು. ದೊಡ್ಡ ಗೋಡೆ. ಆ ರೀತಿಯಾಗಿ ದೇವರ ಮಕ್ಕಳಿಗಾಗಿ, ದೇವಜನರಿಗಾಗಿ ದೇವರ ಪಟ್ಟಣದಲ್ಲಿ ಗೋಡೆಯನ್ನು ಕಟ್ಟಿದಾಗ ವೈರಿಗಳು ಅದನ್ನು ಅಡ್ಡಿ ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಬರೆದಿರುವಂಥ ಕೀರ್ತನೆ 123. ಯಾಕಂತೇಳಿದರೆ ಇರುವಂಥದ್ದು ಕೇವಲ ಬರೀ 4 ವಚನಗಳಿರುವಂಥ ಕೀರ್ತನೆ ಇದು. ಆದರೆ 3-4 ವಚನಗಳಲ್ಲಿ ವೈರಿಗಳ ವಿಷಯವಾಗಿ ಬಹಳಷ್ಟು ಅರ್ಧಕ್ಕರ್ಧ ಈ ಕೀರ್ತನೆಯಲ್ಲಿ ವೈರಿಗಳ ಬಗ್ಗೆನೇ ಇದೆ. ಯಾಕಂತೇಳಿದರೆ ನೆಹಮ್ಯನು ಕೂಡ ಆ ರೀತಿಯಾಗಿ ಆ ಗೋಡೆಯನ್ನು ಕಟ್ಟಿದಾಗ ಸನ್ಬಲಾಟ್, ಟೋಬಿಯೋ ಎಂಬಂಥ ವ್ಯಕ್ತಿಗಳು ಅದಕ್ಕೆ ಅಡ್ಡಿ ಮಾಡಿದರು. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ಕೆಲವು ಶತ್ರುಗಳು ಇದ್ದೇ ಇರ್ತಾರೆ. ನಾನೀಗಾಗಲೇ ಆಗಾಗ ಹೇಳುವಂಥ ಒಂದು ಮಾತು, ನಮಗೆ ವಿಶ್ವಾಸಿಗಳಿಗೆ 3 ವಿಧವಾದ ವೈರಿಗಳಿದ್ದಾರೆ. ಒಂದು ಅಕ್ಷರಿಕ ವೈರಿಗಳು, ಅಂದರೆ ನಿಜವಾಗಿ ನಮ್ಮನ್ನು ಎದುರಿಸುವಂಥವರು, ವಿಶ್ವಾಸಿಗಳನ್ನು ಪ್ರತಿಭಟಿಸುವಂಥವರು. ಕೆಲವು ಸಾರಿ ದೇವರ ವಾಕ್ಯದಲ್ಲಿ, ಕೀರ್ತನೆಯಲ್ಲಿ ಮತ್ತು ಸುವಾರ್ತೆಯಲ್ಲಿ ಬರೆದಿರುವ ಹಾಗೆ ಕಾರಣವಿಲ್ಲದೆ ದ್ವೇಷಿಸುವವರು ಕೂಡ ನಮ್ಮ ಜೀವನದಲ್ಲಿ ಇರ್ತಾರೆ. ಯಾಕಂದರೆ ಯೇಸು ಕರ್ತನನ್ನು ಕಾರಣವಿಲ್ಲದೆ ದ್ವೇಷಿಸುವಂಥವರು ಆಗಿದ್ದರೆ ಆತನು ಏನು ಯಾರಿಗೂ ಹಾನಿ ಮಾಡಲಿಲ್ಲ, ಒಂದು ತಪ್ಪು ಸಹ ಆತನು ಮಾಡಲಿಲ್ಲ. ಆದರೂ ಕೂಡ ಕಾರಣವಿಲ್ಲದೆ ದ್ವೇಷ ಮಾಡಿ ಆತನು ಕೊಂದು ಹಾಕಿ. ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ. ದೇವರು ಯೇಸು ಕರ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನನ್ನು ಇಂದು ಜೀವಂತವಾಗಿ ನಮಗೋಸ್ಕರ ಪರಲೋಕದಲ್ಲಿ ಬೇಡುವವನಾಗಿದ್ದಾನೆ. ಆತನು ದೇವರೇ, ಸ್ವತಃ ದೇವರು ಎಂಬುದನ್ನು ರುಜುಪಡಿಸಲಾಯಿತು. ಮನುಷ್ಯನಾದ ದೇವರು ಜೀವಂತವಾಗಿ ಎದ್ದದ್ದು. ಸರಿ, ಈಗ ನಮಗೆ ಮೂವರನ್ನೋಕ್ಕಿಂತಲೂ 3 ವೈರಿಗಳು, 3 ವಿಧವಾದ ವೈರಿಗಳು ಪ್ರತಿ ಭಕ್ತನಿಗೆ, ಭಕ್ತಳಿಗೆ, ವಿಶ್ವಾಸಿಗೆ. ಮೊದಲನೇದು ಅಕ್ಷರಿಕ ವೈರಿಗಳು. ನಾವಂದರೆ ಇಷ್ಟಪಡದಂಥವರು. ಯಾಕಂದರೆ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ, ಕತ್ತಲೆಗೆ ಬೆಳಕಂದರೆ ಇಷ್ಟವಿಲ್ಲ. 2ನೇ ವೈರಿಗಳು ಅಕ್ಷರಿಕ ವೈರಿಗಳು ಅಷ್ಟೇ ಅಲ್ಲ, ಆತ್ಮಿಕ ವೈರಿಗಳು.
ಆತ್ಮಿಕ ವೈರಿಗಳು ಅಂತ ಹೇಳಿದ ಮೇಲೆ ಅದೇನಂತ ನಾನು ಸ್ಪಷ್ಟಪಡಿಸಬೇಕು, ಇಲ್ಲದಿದ್ದರೆ ಒಂದು ವೇಳೆ ಅದು ಪ್ರಶ್ನೆಯಾಗಿ ಉಳಿದು ಬಿಡ್ತದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯಾವುದಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು 6ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಈ ರೀತಿಯಾಗಿದೆ. 12ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಎಫೆಸ 6:12. ನಾವು ಹೋರಾಡುವುದು ಅಂದರೆ ನಾವು ಫೈಟ್ ಮಾಡುವುದು, ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ. ಮೊದಲನೇದು ಅಕ್ಷರಿಕ ವೈರಿ ಅಂತ ಹೇಳಿದ್ನಲ್ವ, 3 ವಿಧವಾದ ವೈರಿಗಳು ವಿಶ್ವಾಸಿಗಳಿಗೆ. ಅವ್ರ ಜೊತೆಗೆ ನಾವು ಫೈಟ್ ಮಾಡ್ತಾ ಇಲ್ಲ. ಇನ್ನೊಂದು ವೈರಿಗಳಿದ್ದಾರೆ, ಯಾರು ನೋಡೋಣ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. 1 ರಾಜ್ಯತ್ವಗಳ ಮೇಲೆಯೂ, 2 ಅಧಿಕಾರಗಳ ಮೇಲೆಯೂ, 3 ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, 4 ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಈ 4 ಮಾತುಗಳನ್ನು ದೇವರ ವಾಕ್ಯ ನಮಗೆ ಹೇಳುವಾಗ ಮನುಷ್ಯರಲ್ಲ, ಇವರು ಮನುಷ್ಯ ಮಾತ್ರದವರಲ್ಲ. ಈ ರಾಜ್ಯತ್ವ, ಅಧಿಕಾರ, ಅಂಧಕಾರದ ಲೋಕಾಧಿಪತಿ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆ ಅಂತ ಹೇಳುವಾಗ ಆತ್ಮಿಕ ವೈರಿ ಅಂದರೆ ಕಣ್ಣಿಗೆ ಕಾಣದಂಥ ಸೈತಾನನು ಮತ್ತು ದುರಾತ್ಮಗಳ ಮೇಲೆ ನಾವು ಹೋರಾಡ್ತೇವೆ. ನಾವು ಗೊತ್ತಿದೆಯೋ ಇಲ್ಲವೋ, ನಾವು ಆತ್ಮಿಕ ಯುದ್ಧದಲ್ಲಿ ಇದ್ದೇವೆ. 24/7 24 ತಾಸು ಪ್ರತಿದಿನ ನಾವು ನಮ್ಮ ಜೀವಮಾನದ ಅಂತ್ಯದವರೆಗೆ ಆತ್ಮಿಕ ಯುದ್ಧದಲ್ಲಿದ್ದೇವೆ. ವೆದರ್ ವಿ ನೋ ಇಟ್ ಆರ್ ನಾಟ್, ವಿ ಆರ್ ಇನ್ ದ ಸ್ಪಿರಿಚುವಲ್ ವಾರ್ಫೇರ್. ಆದುದರಿಂದ ನಾವು ಆತ್ಮಿಕ ವೈರಿಗಳ ಜೊತೆಯಲ್ಲಿ ಯುದ್ಧ ಮಾಡಬೇಕಾದರೆ ನಮ್ಮ ಆಯುಧಗಳು ಕೂಡ ಅದು ಆತ್ಮಿಕ ಆಯುಧಗಳಾಗಿರಬೇಕು. ನಾವು AK-47 ತಕ್ಕೊಂಡು ಅಥವಾ ನಾವು ಬೇರೆ ಯಾವುದೇ ಇಹಲೋಕದ ನವೀನ ಆಯುಧಗಳನ್ನು ಬಳಸಲಿಕ್ಕಾಗೋದಿಲ್ಲ. ಪ್ರಾರ್ಥನೆ ಇತ್ಯಾದಿ ಆತ್ಮಿಕ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ವೈರಿಗಳ ಮೇಲೆ ಅಂದರೆ ಆತ್ಮಿಕ ವೈರಿಗಳ ಮೇಲೆ ಜಯಿಸಬೇಕು. ವಿಶ್ವಾಸಿಗಳಿಗೆ 3 ವೈರಿಗಳೆಂಬುದಾಗಿ ಹೇಳಿದೆ. 1 ಅಕ್ಷರಿಕ ವೈರಿಗಳು, 2ನೇದು ಆತ್ಮಿಕ ವೈರಿಗಳು, 3ನೇದು ಆಂತರಂಗಿಕ ವೈರಿಗಳು. ನಮ್ಮ ಒಳಗೇ ಕೆಲವು ವೈರಿಗಳಿದ್ದಾರೆ. ಯಾರವರು, ಅವ್ರ ಹೆಸರು ಏನು, ಯಾವಾಗ ಬಂದರು ಎಂಬಂಥ ಪ್ರಶ್ನೆಗಳು ನಮ್ಗೆ ಬರ್ಬೋದು. ಹೆಸರು ಹೇಳಿದಾಗ ನಿಮಗೆ ಗೊತ್ತಾಗ್ತದೆ. ಕೋಪ ಎಂಬ ವೈರಿ, ದ್ವೇಷ ಎಂಬ ವೈರಿ, ಹೊಟ್ಟೆ ಕಿಚ್ಚೆಂಬ ವೈರಿ, ಹಣದಾಶೆ ಎಂಬ ವೈರಿ, ಮೋಹ ಎಂಬ ವೈರಿ, ಗರ್ವ ಎಂಬ ವೈರಿ, ಚಿಂತೆ ಎಂಬ ವೈರಿ. ಸಾಕಲ್ವಾ? ಇಷ್ಟು 7 ಭಾಳ ಇದ್ದಾವೆ. ಈ ವೈರಿಗಳು ನಮ್ಮ ಒಳಗೇನೆ ಇದೆ. ಆದುದರಿಂದ ನಾವು ಅವುಗಳನ್ನು ಜಯಿಸಬೇಕಾದ ಹಂಗಿನಲ್ಲಿದ್ದೇವೆ. ಆದ ಕಾರಣ ವೈರಿಗಳ ಕುರಿತಾಗಿ ಕೀರ್ತನೆ 123ರಲ್ಲಿ ಬಹಳಷ್ಟು ಬರೆಯಲಾಗಿದೆ. ಆ ವೈರಿಯಿಂದ ಏನೇನೆಲ್ಲ ಆಯಿತು ಎಂಬುದಾಗಿ ನೋಡುವಾಗ 3ನೇ ವಚನದ 2ನೇ ಭಾಗ, ಅಪಮಾನ, ಹಾಸ್ಯ, ನಿಂದೆ, ಬೇಸರ, ಇವೆಲ್ಲ ಸಾಧ್ಯತೆ. ಅಪಮಾನ, ಹಾಸ್ಯ, ನಿಂದೆ, ಬೇಸರಿಕೆ, ಇವೆಲ್ಲವೂ ಕೂಡ ಈ 3 ವೈರಿಗಳಿಂದಲೂ ನಮಗೆ ದಾಳಿಯಾಗಿ ಬರುವ ಸಾಧ್ಯತೆ. ಅಕ್ಷರಿಕ ವೈರಿ, ಆತ್ಮಿಕ ವೈರಿ, ಅಂತರಂಗಿಕ ವೈರಿ. ಸರಿ, ಅದು ಅಷ್ಟಕ್ಕೆ ನಾವು ಬಿಟ್ಟುಬಿಟ್ಟು ಮೊದಲಿನ 2 ವಚನಗಳಲ್ಲಿ ಸಕಾರಾತ್ಮಕವಾದ ವಿಷಯಗಳನ್ನು ನಾವು ನೋಡೋಣ. ನಾವು 1ರಿಂದ ನೋಡೋಕ್ಕಿಂತಲೂ 3-4 ನೋಡಿಬಿಟ್ಟು ಅನಂತರ 1-2 ನೋಡ್ತಾ ಇದ್ದೇವೆ. ಪರಲೋಕದಲ್ಲಿ
ಆಸೀನನಾಗಿರುವಾತನೇ. ವಾವ್! ನೋಡ್ರಿ, ಕೀರ್ತನೆಗಾರನು ದೇವರನ್ನು ಯಾವ ರೀತಿಯಾಗಿ ಸಂಬೋಧಿಸುತ್ತಾನೆ. ಏನಂತ ಸಂಬೋಧಿಸ್ತಾನೆ? ಪರಲೋಕದಲ್ಲಿ. ಪರಲೋಕದಲ್ಲಿ ಅಂತ ಹೇಳುವಾಗ ಪರಲೋಕ ಎಂಬ ಸ್ಥಳ ಇದೆ, ದೇವರ ಒಂದು ಹೆಡ್ ಕ್ವಾರ್ಟರ್ಸ್, ರಾಜಧಾನಿ ಇದೆ. ದೇವರು ನಿಜ ವ್ಯಕ್ತಿ ಎಂಬುದಾಗಿ ನೋಡುವಾಗ ಪರಲೋಕದಲ್ಲಿ ಆಸೀನನಾಗಿರುವಾತನೇ, ಪರಲೋಕದಲ್ಲಿ ಅದನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಾತನೇ. ನೋಡ್ರಿ, ಒಂದು ವಿಷಯ ಇಲ್ಲಿ ನಾವು ಗಮನಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಮಲಾಕಿಯವರೆಗೆ 39 ಪುಸ್ತಕಗಳನ್ನು ನಾವು ನೋಡುವಾಗ ಹಳೆ ಒಡಂಬಡಿಕೆಯ ಭಕ್ತಾದಿಗಳು ದೊಡ್ಡ ದೊಡ್ಡ ಭಕ್ತರಿದ್ದರು. ಮೋಶೆ, ದಾವಿದ, ದಾನಿಯೇಲ್, ಯೋಬ, ಪ್ರವಾದಿಗಳಲ್ಲಿ ಎಲಿಯನು, ಎಲಿಷನು, ಏಷಾಯನು, ಯೆರೆಮೀಯನು, ದೊಡ್ಡ ದೊಡ್ಡ ಪ್ರವಾದಿಗಳು ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ದೊಡ್ಡ ಭಕ್ತಾದಿಗಳಿದ್ದರು. ಆದರೆ ಅವರಲ್ಲಿ ಒಬ್ಬರು ಕೂಡ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಕರೀಲಿಲ್ಲ. ಆ ಧೈರ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ದೇವರು ಒಬ್ಬ ಯಜಮಾನನು, ದೇವರು ಒಬ್ಬ ನಾಯಕನು, ದೇವರೊಬ್ಬ ಸೃಷ್ಟಿಕರ್ತನು, ದೇವರೊಬ್ಬ ಸಹಾಯಕನು, ದೇವರು ಆಸೀನನಾಗಿರುವಾತನು. ಆ ರೀತಿಯಾಗಿ ಇದ್ದಂಥದ್ದನ್ನು ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಹಾ ಪ್ರಾರ್ಥನೆ, ಭಾಳ ಕ್ಲಾಸಿಕಲ್ ಆಗಿ ಪರಮ ಶ್ರೇಷ್ಠ ಪ್ರಾರ್ಥನೆಯನ್ನು ನಾವು ನೋಡುವಾಗ ಪರಲೋಕದಲ್ಲಿರುವ 6ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ ಮತ್ತು 9ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದಂತ ಹೇಳ್ಬಿಟ್ಟು 10ನೇ ವಚನದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ. ಆದ ಕಾರಣ ಮತ್ತಾಯ 6:10, ಕೀರ್ತನೆ 123:1 ಹೋಲಿಕೆ ಮಾಡಿದರೆ ಪರಲೋಕದಲ್ಲಿ ಆಸೀನನಾಗಿರುವಾತನೇ. ಅಷ್ಟೇ, ಸಂಬಂಧ ಇಲ್ಲ. ಇಲ್ಲಿ ಸಂಬಂಧ ಇದೆ. ಇದೇ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಹಾ ವ್ಯತ್ಯಾಸ. ಪ್ರಾರ್ಥನೆಯಲ್ಲಿ ಸಂಬಂಧದಲ್ಲಿ ಇರುವಂಥ ಮಹಾ ವ್ಯತ್ಯಾಸ. ಸರಿ, ಆ ರೀತಿಯಾಗಿ ಕೀರ್ತನೆಗಾರನು 123:1 ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ. ಹೌದು, ಆ ಸುಂಕದವನು ಲೂಕ 18ರಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಲೋಕದ ಕಡೆಗೆ ಕಣ್ಣೆತ್ತುವುದಕ್ಕೂ ಅವನು ಮನಸ್ಸು ಮಾಡದೆ ತನ್ನೇದೇ ಬಡಿದುಕೊಂಡು ದೇವರಿಗೆ 4 ಮಾತಿನ ಪ್ರಾರ್ಥನೆಯನ್ನು ಹೇಳ್ತಾನೆ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಅಲ್ಲಿ ಕೂಡ ದೇವರೇ, ತಂದೆಯೇ ಇಲ್ಲ. ಆಶ್ಚರ್ಯ. ತಪ್ಪಿ ಹೋದ ಮಗನು ತಂದೆ ಹತ್ರ ಬಂದಾಗ ಕೂಡ ಏನಾಗಿ, ಮಗನಾಗಿದ್ದರೂ ಕೂಡ ಆಳಾಗಿ ನನ್ನನ್ನು ಸ್ವೀಕರಿಸು ಎಂಬ ತತ್ವದಿಂದ, ವಿಚಾರದಿಂದ, ತೀರ್ಮಾನದಿಂದ, ಮನೋಭಾವನೆಯಿಂದ ಬರ್ತಾನ್ರಿ. ಸರಿ, 2ನೇ ವಚನದಲ್ಲಿ ಯಜಮಾನನ ಕೈಯನ್ನು ದಾಸನ ಕಣ್ಣು, ಇಲ್ಲಿ ಕೂಡ ದಾಸನು, ಮಗನಂತಿಲ್ಲ, ದಾಸನ ಕಣ್ಣುಗಳು, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು, ದಾಸ ದಾಸಿ ಅಥವಾ ಆಳಾಗಿ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಇವೆ. ವಾವ್! ನಮ್ಮ ಕಣ್ಣುಗಳು ಯೆಹೋವ ದೇವರನ್ನು, ಸದಾ ಇರುವಾತನಾಗಿರುವ ದೇವರನ್ನು, ಎಲೋಹಿಮ್, ತಂದೆಯನ್ನಲ್ಲ. ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್, ಮಹಾ ದೊಡ್ಡ ಅಧಿಕಾರಿ ಹತ್ರ ಒಬ್ಬ ಕೆಲಸದವನು ಹೋಗೋದಕ್ಕೂ ಅವನ ಸ್ವಂತ ಮಗನೇ ಅಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಅಲ್ವಾ? ಹಾಗೆಯೇ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ವ್ಯತ್ಯಾಸ, ಸಂಬಂಧದಲ್ಲಿ ವ್ಯತ್ಯಾಸ,
ಪ್ರಾರ್ಥನೆಯಲ್ಲಿ. ಆದ ಕಾರಣ ನಾವುಗಳು ಈ ಸಂಬಂಧವನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಬಾರ್ದು. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಕಟಾಕ್ಷವನ್ನು, ದೇವರ ಕಟಾಕ್ಷ ಎಂಬ ಪದ, ಅದರ ಮೂಲ ಅರ್ಥ ನೋಡಿ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಆ ಪದ 3 ಸಾರಿ ಈ ಕೀರ್ತನೆ 123ರಲ್ಲಿ ಬರ್ತದೆ. ಕಟಾಕ್ಷವನ್ನು, 13ನೇ ವಚನ, ಕಟಾಕ್ಷಿಸು. ಕಟಾಕ್ಷ ಎಂಬ ಪದದ ಮೂಲ ಅರ್ಥ ನಿಮಗೂ ಆಶ್ಚರ್ಯವಾಗಬಹುದು. ಅದೇನಂತ ಹೇಳಿದರೆ ಕಾನಾನ್ ದೇಶಕ್ಕೆ ಅಂತ ಹೇಳ್ತೀವಲ್ಲ, ಕಟಾಕ್ಷ ದೇಶ. ಕಾನಾನಿನ ಅರ್ಥ 7 ಅರ್ಥಗಳಿದ್ರಿ. ಕಾನಾನ್ ದೇಶದ ಅರ್ಥಗಳು ಅಥವಾ ಕಾನಾನ್ ಪದದ ಅರ್ಥಗಳು 7 ಇವೆ. ಅದೇನೆಂದರೆ, 1, ದಯೆಯಿಂದ ಬಾಗುವುದು, ಬೆಂಡ್ ಇನ್ ಕೈಂಡ್ನೆಸ್. 2ನೇ ಅರ್ಥ ಮೆಚ್ಚುಗೆ. 3ನೇದು ದಯಪಾಲಿಸುವಿಕೆ. 4ನೇದು ಕೇಳಿಕೊಳ್ಳುವುದು. 5ನೇದು ಕರುಣೆ. 6ನೇದು ಪ್ರಾರ್ಥನೆ. 7ನೇದು ಕೊಡುವುದು, ಗಿವ್, ಗ್ರಾಂಟ್. 7 ಅರ್ಥಗಳಿದೆ. ಆದ ಕಾರಣ ದೇವರು ಕಟಾಕ್ಷಿಸು ಅಂತ ಹೇಳುವಾಗ 7 ನಾವು ಕೇಳ್ಕೊಳ್ತಾ ಇದ್ದೇವೆ. ಅದನ್ನು ದೇವ್ರಿಗೆ ಮಾಡಲಿಕ್ಕೆ ಶಕ್ತನು. ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಸೇರಿಸಿದಾಗೆ ನಮ್ಮನ್ನು ಕೂಡ ಸೇರಿಸುವುದಕ್ಕೆ ಶಕ್ತನು ಸೇರಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 123ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.